ಹೋಗಿಲ್ಲ. ನಾವಿನ್ನು ಹೊಸ ಹೆಜ್ಜೆ ಇಡಬೇಕಾಗ್ಯದ. ಅದಕ್ಕೆ ನಾನು ಮೇಲಿಂದ ಹೇಳುವಂಥದ್ದು, ರೈತ ನಾನು ಸ್ವತಃ ಮಾರ್ಕೆಟ್ ತಾನೇ ಮಾಡ್ಕೋಬೇಕಿಲ್ಲ, ಯಾರು ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಉಳ್ದವ್ರು ಮಾಡಿ ಕೊಡೋದಿಲ್ಲ ನಿಮ್ಮನ್ನು. ಇಲ್ಲಿಯ ದಲಾಲಿ ವ್ಯವಸ್ಥೆ ಹೆಂಗದಪ್ಪ ಅಂದ್ರೆ ನಿಮ್ಮ ಮಾರ್ಕೆಟ್ ಮಾಡಿ ಕೊಡೋದಿಲ್ಲ, ಸಾಧ್ಯನೇ ಇಲ್ಲ. ನೆವರ್. ಛೋಟರಾಮ್ ಏನು ಮಾಡಿದರು APMC ತನಕ ಅಲ್ಲಿ ನಿಂತದ್ದು, ಅದು ಕಿತ್ತು ಹೋಗ್ಯದ. ಈಗ ಓಪನ್ ಮಾರ್ಕೆಟ್ ಅಂತ ಏನು ಓಪನ್ ಮಾರ್ಕೆಟಾ? ಎಲ್ಲಿ ಹೋಗ್ಬೇಕು ನಿಮ್ಮ ಬೆಳೆದ ಬೆಳೆಯನ್ನು ಒಂದು ಮಿನಿಮಮ್ ಇಲ್ಲೇ ಉದಾಹರಣೆ ತೊಗೊಳ್ರಿ. ಹೋಬಳಿ ಮಟ್ಟ ಹಳ್ಳಿ ಮಟ್ಟದಿಂದ ನೀವು ಹೋಬಳಿ ಮಟ್ಟಕ್ಕೆ ತೊಗೊಳಂಗಿಲ್ಲ ರೀ, ನೀವು ತಾಲೂಕು ಮಟ್ಟದಿಂದ ಮಾರ್ಬೇಕು ಹೋದ್ರನ್ನ. ಒಂದು ತಾಲೂಕು ಸುತ್ತಮುತ್ತಲಿನ ಹಳ್ಳಿಗಳು 10-20 ಕಿಲೋಮೀಟ್ರು, 30 ಕಿಲೋಮೀಟ್ರು, 40 ಕಿಲೋಮೀಟ್ರು, 60 ಕಿಲೋಮೀಟ್ರ್ ತನಕ ಹೋಗ್ತಾ ಇರ್ತಾವೆ. ಅಷ್ಟು ಹೊತ್ಕೊಂಡು ತಂದು 10-20 ಟನ್ಗಳ ಎಲ್ಲ ಬೆಳೆದು ತಂದು ಅಲ್ಲಿ ಕುಂತ ಮಾರಿ ನೀವು ಯಾವಾಗ ನೀವು ಸಾಹುಕಾರ ಆಗವರು ಏನಾಗವರು ಅಂತ. ಇದು ಬೇಸಿಕ್ ಇದನ್ನು ಬೆಳೆಸಬೇಕಾಗಿದ್ದು ನಮ್ಮಲ್ಲ. ಇದನ್ನು ಮತ್ತೆ ಹೇಳ್ತಾ ಇದ್ದಿಲ್ಲ ಎಲ್ಲರಿಗೂ. ನಮ್ಮ ಸದಾನಂದ ಬಾಂಬ್ಳೆ ಅವರು ಹೋರಾಟ ಮಾಡಬೇಕು ಅಂತ ಹೇಳಿದ್ರು. ಅಡ್ಡಿ ಇಲ್ಲ, ಮಾಡಬೇಕು ಮತ್ತು ಅದು ಅನಿವಾರ್ಯ ಇದೆ. ಈಗ ಹಾಕಿ ಕೊಟ್ಟಿರಿ ನಮ್ಮ ಹಿರಿಯರು, ಪ್ರೊಫೆಸರ್ ನಂಜುಸ್ವಾಮಿ ಅದು ಬಾಬಾಗೌಡರು ಅದೆಲ್ಲ ಹೋರಾಟ ಮಾಡಿದ್ರು ಸಾಧಿಸಿದ್ರೇನು ಇವತ್ತು ಅದು ಬಂತದೆ. ಹೋರಾಟ ಮಾಡ್ತಾರೆ, ಒಂದು ಜನ ಕೊಡ್ತಾರೆ ಅವ್ರಿಗೆ, ಮೌನ ಆಗಿಬಿಡ್ತಾರೆ. ಅದು ಬೇಡ. ಇಡೀ ವ್ಯವಸ್ಥೆನ ಬದಲು ಮಾಡುವಂಥದ್ದು. ಇಲ್ಲಿ ವ್ಯವಸ್ಥೆ ರೈತರ ಕೈಯಲ್ಲೇ, ದುಡಿಯೋರ ಕೈಯಲ್ಲೇ, ಸಗಳ ಈ ದೇಶದ 85% ಇರೋರ ಕೈಯಲ್ಲಿ ಯಾಕೆ ಬರ್ತಾ ಇಲ್ಲ? ಇದಕ್ಕೆ ಬರುವಂಥ ಕೆಲಸ ಇವತ್ತು ರೈತ ನಾಯಕರು, ರೈತರು ಕೂತು ವಿಚಾರಣೆ ಮಾಡಬೇಕಾಗಿದೆ. ಸ್ಟ್ರೈಕ್ ಎಷ್ಟು ಮಾಡ್ತೀರಿ ನೀವು? ಈಗ ನೀರಿಗೆ ಸ್ಟ್ರೈಕ್ ಮಾಡೋದು. ಈಗಾಗಲೇ ಶಶಾಂಕ್ ಗುರೂಜಿ ಅವರು ಹೇಳಿದರು ನಿನ್ನೆ ಒಂದು ಭಾಷಣದಲ್ಲ, ಪಾಪ ಧಾರವಾಡದಲ್ಲಿ ನಿರುದ್ಯೋಗಿಗಳಿದ್ದಾರೆ. ಹೌದು, ಉದ್ಯೋಗ ಹುಟ್ಟಾಗಿ ಸಾಧ್ಯ ಹೆಂಗೆ ಕೊಡ್ತದೆ ಹೇಳ್ರಿ? 2.5 ಲಕ್ಷ ಇವತ್ತೇನೋ ತುಂಬಿಕೊಂಡು ಸಹಿತ ನಿರುದ್ಯೋಗ ಹೋಗ್ತಿಲ್ಲ ರೀ. 7.5 ಲಕ್ಷ ಜನ ನಿರುದ್ಯೋಗಿ ಇದ್ದಾರೆ ಆರೋಗ್ಯ ದೇಶಪಾಂಡೆ ಅವ್ರ ರಿಪೋರ್ಟ್ ಹೇಳ್ತದೆ. ಅದನ್ನು 2 ಲಕ್ಷ ಮಂದಿ ಕೊಟ್ಟರು ಸಹಿತ ಕಡಿಮೆ ಆಯ್ತು ಹೇಳ್ರಿ. ಅದು ತಾತ್ಕಾಲಿಕ ಅಷ್ಟೇ. ನಾವೇನು ಮಾಡ್ತಾಯಿದ್ದೀವಿ, ತಾತ್ಕಾಲಿಕ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀವಿ. ಅದರ ಬದಲಾಗಿ ಶಾಶ್ವತ ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ ಏನಿದ್ರು ಅದು ಅಗ್ರಿಕಲ್ಚರ್. ಅದು ನಿಮಗೆ ಗೊತ್ತದ. ಒಕ್ಕಲ್ತನಕ್ಕೆ ಮಾರ್ಗಡಿಸಬೇಕು. ಲಾಭ ಆದರೆ ಎಲ್ಲ